ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿಗೆ ತಣ್ಣೀರು ಎರಚಿದ್ರ ಹಾಗಾದ್ರೆ ಮುಖ್ಯಮಂತ್ರಿಗಳ ಪುತ್ರ ಡಿಸಿಎಂ ಟೆಂಪಲ್ ರನ್ ಮಧ್ಯೆ ಬಿಗ್ ಬಾಂಬ್ ಸಿಡಿಸಲಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಯತೀಂದ್ರ ಹೇಳಿಕೆ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಹಲ್ಚಲ್ ಎಬ್ಬಿಸದೆ ಯತೀಂದ್ರ ಹೇಳಿಕೆ. ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅನ್ನೋ ಟ್ರಂಪ್ ಕಾರ್ಡ್ ಅನ್ನ ಮುಂದಿಟ್ಟಿದೆ ಸಿಎಂ ಟೀಮ್. ಕಾಂಗ್ರೆಸ್ನಲ್ಲಿ ಅಲ್ಲಿಗೆ ನವೆಂಬರ್ ಕ್ರಾಂತಿಯ ಹಲ್ಚಲ್ ಮುಂದುವರೆದಿದೆ. ಕ್ರಾಂತಿ ಬೆಂಕಿಗೆ ತುಪ್ಪ ಸುರಿದ್ರ ಯತೀಂದ್ರ ಅವರು ಅಹಿಂದ ದಾಳವನ್ನ ಉರುಳಿಸದೆ ಮುಖ್ಯಮಂತ್ರಿಗಳ ಪುತ್ರನ ಹೇಳಿಕೆ. ಅಹಿಂದ ನಾಯಕ ಸತೀಶ್ ಮುಖ್ಯಮಂತ್ರಿ ಪಟ್ಟಕ್ಕೆ ಉತ್ತರಾಧಿಕಾರಿನ ಸತೀಶ್ ದಾಳ ಉರುಳಿಸಿ ಚೆಕ್ಮೇಟ್ ಇಟ್ಟ ಸಿಎಂ. ಕುರ್ಚಿ ಕನಸು ಕಾಣ್ತಾ ಇರೋರಿಗೆ ಕೌಂಟರ್ ಕೊಟ್ರ ಸಿಎಂ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಯತೀಂದ್ರ ಅವರ ಈ ಹೇಳಿಕೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಇದ್ರು. ಚಂದ್ರಶೇಖರ್, ಪರಿಶ್ರಮಕ್ಕೆ ತಕ್ಕ ಫಲದ ನಿರೀಕ್ಷೆಯಲ್ಲಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಅಹಿಂದ ದಾಳವನ್ನ ಉರುಳಿಸುವ ಮೂಲಕ ಕೌಂಟರ್ ಕೊಟ್ಟ ಹಾಗಿದೆ ಸಿದ್ದರಾಮಯ್ಯನವರ ಬಣದ ಕಡೆಯಿಂದ. ಖಂಡಿತ ಅಸ್ಮಿತಾ, ಯಾಕಂತಂದ್ರೆ ಈಗಾಗಲೇ ಒಂದು ವಿಚಾರ ಸ್ಪಷ್ಟ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಬೆಂಗಳೂರು ರೌಂಡ್ಸ್ ಹೊಡೆಯುವಂತ ಸಂದರ್ಭದಲ್ಲಿ ಹೇಳಿದ್ರು, ಕಾಲ ಸನ್ನಿಹಿತವಾಗಿದೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಅಂತ. ಆದ್ರೆ ಅಹಿಂದ ದಾಳವನ್ನ ಯಾಕೆ ಉರುಳಿಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ನೋಡೋದಾದ್ರೆ, ನನ್ನ ತಂದೆ ಕೂಡ ಏನು ಅಲ್ಪಸಂಖ್ಯಾತ ಹಿಂದುಳಿದ ಅಥವಾ ದಲಿತ ನಾಯಕರಾಗಿದ್ರು, ರಾಜ್ಯಕ್ಕೆ ಬಹಳ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ. ದೇವರಾಜ್ ಅರಸೋರ್ನ ಬಿಟ್ರೆ ನಮ್ಮ ತಂದೆ ಅಂತದ್ದೇ ಒಂದು ಮಹತ್ವದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮೈಸೂರು ಮಹಾರಾಜರಿಗಿಂತ ಒಂದೊಂದು ಕೈ ದೊಡ್ಡದಾಗಿ ಅಥವಾ ದೊಡ್ಡ ರೀತಿಯಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಇತ್ತೀಚಿನ ದಿನಗಳಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಪುತ್ರ ಹೇಳಿದಂತದ್ದು ಯತೀಂದ್ರ ಅವರು. ಸೊ ಅದೇ ಇಂಥ ವಿಚಾರಗಳು ಬಂದಾಗ ಅಂದ್ರೆ ಪಕ್ಷದ ಆಂತರಿಕ ವಿಚಾರ ಅಥವಾ ಹೈಕಮಾಂಡ್ ನಿರ್ಧಾರ ಮಾಡಬೇಕಾದಂತ ವಿಚಾರಗಳನ್ನ ಯತೀಂದ್ರ ಅವರು ಎಳೆದು ತಂದಿರತಕ್ಕಂಥದ್ದು. ಸೊ ಅಂದ್ರೆ ಅಹಿಂದ ಟ್ರಂಪ್ ಕಾರ್ಡ್ ಮಾಡ್ಲಿ, ಆದ್ರೆ ಆ ಪಕ್ಷದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಅಥವಾ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥ ವಿಚಾರವನ್ನ ಯತೀಂದ್ರ ಅವರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂದ್ರೆ, ಕೇವಲ ಯತೀಂದ್ರ ಅವರು ಈ ಒಂದು ವಿಚಾರವನ್ನು ಎಳೆದು ತಂದಿಲ್ಲ. ಅಂದ್ರೆ ಅವರ ತಂದೆ ಅಥವಾ ಏನು ಆಪ್ತ ವಲಯದಲ್ಲಿ ಏನ್ ಚರ್ಚೆ ಆಗಿತ್ತೆ, ಈ ಚರ್ಚೆಯನ್ನೇ ಯತೀಂದ್ರ ಅವರು ಈಗ ಈ ವಿಚಾರವನ್ನ ಪ್ರಸ್ತುತವನ್ನು ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಅಕ್ಟೋಬರ್ ಮುಗಿತಾ ಬಂದಿದೆ, ಕೇವಲ ಇನ್ನ 8-10 ದಿನ ಕಳೆದ್ರೆ ಅಕ್ಟೋಬರ್ ಮುಗಿಯುತ್ತೆ. ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಏನ್ ಚರ್ಚೆ ಆಗ್ತಾ ಇತ್ತು, ಅದಕ್ಕೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಡೋ ಮೂಲಕ ಕಾಂಗ್ರೆಸ್ ವಲಯದಲ್ಲೇ ಒಂದಷ್ಟು ಗೊಂದಲವನ್ನ ಮೂಡಿಸ್ತಾ ಇರ್ತಕ್ಕಂಥ ಒಂದಷ್ಟು ಪ್ರಕ್ರಿಯೆಯನ್ನ ಯತೀಂದ್ರ ಅವರು ಮುಂದುವರಿಸಿರ್ತಕ್ಕಂಥದ್ದು. ಸೊ ಈಗಾಗಲೇ ಅನೇಕರು ಹೇಳಿಕೆಯನ್ನು ಕೊಡ್ತಾ ಹೋದ್ರು, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ವಿಚಾರವನ್ನು ಹೇಳ್ತಾ ಹೋದ್ರು. ಅವರೆಲ್ಲರ ಬಾಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಹೈಕಮಾಂಡ್ ಅನ್ನು ಕೂಡ ಕರುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಏಕಾಏಕಿ ಇಷ್ಟು ದಿನ ಸುಮ್ಮದಿದ್ದಂತ ಯತೀಂದ್ರ ಅವರು ಈಗ ಏನ್ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ತಾರೆ, ನಮ್ಮ ತಂದೆಯ ಸಂಧ್ಯಾ ಕಾಲ ಅಂದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇದ್ದಾರೆ, ಈಗ ಆ ಸ್ಥಾನವನ್ನ ತುಂಬುವಂತ ನಾಯಕ ಯಾರಾದ್ರೂ ಇದ್ರೆ ಅದು ಕೇವಲ ಸತೀಶ್ ಜಾರಕಿಹೊಳಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಡಿಸಿಎಂ ಡಿಕೆ ಶಿವಕುಮಾರ್ ಈವರೆಗೂ ಕೂಡ ಅನೇಕ ಕನಸನ್ನ ಕಟ್ಟಿದ್ದಾರೆ. ಈಗಾಗಲೇ ಹಲವು ದೇವಸ್ಥಾನಗಳನ್ನ ಸುತ್ತುತ್ತಾ ಇದ್ದಾರೆ. ಹೋದ ಕಡೆಯಲ್ಲೆಲ್ಲ ಅವರಿಗೆ ದೇವಸ್ಥಾನದಲ್ಲಿ ಒಂದು ರೀತಿಯ ಪ್ರಸಾದನೋ ಅಥವಾ ಕಾಕತಾಳೀಯವೋ ಅವರಿಗೆ ಹೂವುಗಳು ಸಿಗ್ತಾ ಇದೆ. ಈ ರೀತಿಯಾದಂತ ಎಲ್ಲ ಘಟನೆಗಳು ನಡೀತಾ ಇದೆ. ಅಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ಅನೇಕರು ವಿಚಾರಗಳನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಯತೀಂದ್ರ ಅವರು ಏಕಾಏಕಿ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ತಾರೆ, ಅವರೇ ಆಗ್ಬೇಕು ಅನ್ನುವಂತ ನಿರ್ಧಾರ ಆಗಿದೆ ಅನ್ನುವಂತ ರೀತಿಯಲ್ಲಿ ಅವರ ಹೇಳಿಕೆ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಇದನ್ನ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದು ಕೂಡ ಬಹಳ ದೊಡ್ಡ ಮಟ್ಟದ ಕುತೂಹಲ ಇದೆ. ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ಸಂಪರ್ಕದಲ್ಲಿ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿಗೆ ತಣ್ಣೀರು ಎರಚಿದ್ರ ಹಾಗಾದ್ರೆ ಮುಖ್ಯಮಂತ್ರಿಗಳ ಪುತ್ರ ಡಿಸಿಎಂ ಟೆಂಪಲ್ ರನ್ ಮಧ್ಯೆ ಬಿಗ್ ಬಾಂಬ್ ಸಿಡಿಸಲಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಯತೀಂದ್ರ ಹೇಳಿಕೆ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಹಲ್ಚಲ್ ಎಬ್ಬಿಸದೆ ಯತೀಂದ್ರ ಹೇಳಿಕೆ. ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅನ್ನೋ ಟ್ರಂಪ್ ಕಾರ್ಡ್ ಅನ್ನ ಮುಂದಿಟ್ಟಿದೆ ಸಿಎಂ ಟೀಮ್. ಕಾಂಗ್ರೆಸ್ನಲ್ಲಿ ಅಲ್ಲಿಗೆ ನವೆಂಬರ್ ಕ್ರಾಂತಿಯ ಹಲ್ಚಲ್ ಮುಂದುವರೆದಿದೆ. ಕ್ರಾಂತಿ ಬೆಂಕಿಗೆ ತುಪ್ಪ ಸುರಿದ್ರ ಯತೀಂದ್ರ ಅವರು ಅಹಿಂದ ದಾಳವನ್ನ ಉರುಳಿಸದೆ ಮುಖ್ಯಮಂತ್ರಿಗಳ ಪುತ್ರನ ಹೇಳಿಕೆ. ಅಹಿಂದ ನಾಯಕ ಸತೀಶ್ ಮುಖ್ಯಮಂತ್ರಿ ಪಟ್ಟಕ್ಕೆ ಉತ್ತರಾಧಿಕಾರಿನ ಸತೀಶ್ ದಾಳ ಉರುಳಿಸಿ ಚೆಕ್ಮೇಟ್ ಇಟ್ಟ ಸಿಎಂ. ಕುರ್ಚಿ ಕನಸು ಕಾಣ್ತಾ ಇರೋರಿಗೆ ಕೌಂಟರ್ ಕೊಟ್ರ ಸಿಎಂ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಯತೀಂದ್ರ ಅವರ ಈ ಹೇಳಿಕೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಇದ್ರು. ಚಂದ್ರಶೇಖರ್, ಪರಿಶ್ರಮಕ್ಕೆ ತಕ್ಕ ಫಲದ ನಿರೀಕ್ಷೆಯಲ್ಲಿದ್ದ ಡಿಕೆ ಶಿವಕುಮಾರ್ ಅವರಿಗೆ
ಅಹಿಂದ ದಾಳವನ್ನ ಉರುಳಿಸುವ ಮೂಲಕ ಕೌಂಟರ್ ಕೊಟ್ಟ ಹಾಗಿದೆ ಸಿದ್ದರಾಮಯ್ಯನವರ ಬಣದ ಕಡೆಯಿಂದ. ಖಂಡಿತ ಅಸ್ಮಿತಾ, ಯಾಕಂತಂದ್ರೆ ಈಗಾಗಲೇ ಒಂದು ವಿಚಾರ ಸ್ಪಷ್ಟ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಬೆಂಗಳೂರು ರೌಂಡ್ಸ್ ಹೊಡೆಯುವಂತ ಸಂದರ್ಭದಲ್ಲಿ ಹೇಳಿದ್ರು, ಕಾಲ ಸನ್ನಿಹಿತವಾಗಿದೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಅಂತ. ಆದ್ರೆ ಅಹಿಂದ ದಾಳವನ್ನ ಯಾಕೆ ಉಳಿಸ್ತಾ ಇದ್ದಾರೆ ಅಂತ ವಿಚಾರವನ್ನ ನೋಡೋದಾದ್ರೆ, ನನ್ನ ತಂದೆ ಕೂಡ ಏನು ಅಲ್ಪಸಂಖ್ಯಾತ, ಹಿಂದುಳಿದ ಅಥವಾ ದಲಿತ ನಾಯಕರಾಗಿದ್ರು, ರಾಜ್ಯಕ್ಕೆ ಬಹಳ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ. ದೇವರಾಜ ಅರಸೋರ್ನ ಬಿಟ್ರೆ ನಮ್ಮ ತಂದೆ ಅಂತದ್ದೇ ಒಂದು ಮಹತ್ವದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮೈಸೂರು ಮಹಾರಾಜರಿಗಿಂತ ಒಂದೊಂದು ಕೈ ದೊಡ್ಡದಾಗಿ ಅಥವಾ ದೊಡ್ಡ ರೀತಿಯಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಇತ್ತೀಚಿನ ದಿನಗಳಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಪುತ್ರ ಹೇಳಿದಂತದ್ದು ಯತೀಂದ್ರ ಅವರು. ಸೊ ಅದೇ ಇಂಥ ವಿಚಾರಗಳು ಬಂದಾಗ, ಅಂದ್ರೆ ಪಕ್ಷದ ಆಂತರಿಕ ವಿಚಾರ ಅಥವಾ ಹೈಕಮಾಂಡ್ ನಿರ್ಧಾರ ಮಾಡಬೇಕಾದಂತ ವಿಚಾರಗಳನ್ನ ಯತೀಂದ್ರ ಅವರು ಎಳೆದು ತಂದಿರತಕ್ಕಂಥದ್ದು. ಸೊ ಅಂದ್ರೆ ಅಹಿಂದ ಟ್ರಂಪ್ ಕಾರ್ಡ್ ಮಾಡ್ಲಿ, ಆದ್ರೆ ಆ ಪಕ್ಷದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಅಥವಾ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥ ವಿಚಾರವನ್ನ ಯತೀಂದ್ರ ಅವರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂದ್ರೆ, ಕೇವಲ ಯತೀಂದ್ರ ಅವರು ಈ ಒಂದು ವಿಚಾರವನ್ನು ಎಳೆದು ತಂದಿಲ್ಲ. ಅಂದ್ರೆ ಅವರ ತಂದೆ ಅಥವಾ ಏನು ಆಪ್ತ ವಲಯದಲ್ಲಿ ಏನ್ ಚರ್ಚೆ ಆಗುತ್ತೆ, ಈ ಚರ್ಚೆಯನ್ನೇ ಯತೀಂದ್ರ ಅವರು ಈಗ ಈ ವಿಚಾರವನ್ನ ಪ್ರಸ್ತುತವನ್ನು ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಅಕ್ಟೋಬರ್ ಮುಗಿತಾ ಬಂದಿದೆ, ಕೇವಲ ಇನ್ನ 8-10 ದಿನ ಕಳೆದ್ರೆ ಅಕ್ಟೋಬರ್ ಮುಗಿಯುತ್ತೆ. ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಏನ್ ಚರ್ಚೆ ಆಗ್ತಾ ಇತ್ತು, ಅದಕ್ಕೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಡೋ ಮೂಲಕ ಕಾಂಗ್ರೆಸ್ ವಲಯದಲ್ಲೇ ಒಂದಷ್ಟು ಗೊಂದಲವನ್ನು ಮೂಡಿಸ್ತಾ ಇರ್ತಕ್ಕಂಥ ಒಂದಷ್ಟು ಪ್ರಕ್ರಿಯೆಯನ್ನ ಯತೀಂದ್ರ ಅವರು ಮುಂದುವರಿಸಿರ್ತಕ್ಕಂಥದ್ದು. ಸೊ ಈಗಾಗಲೇ ಅನೇಕರು ಹೇಳಿಕೆಯನ್ನು ಕೊಡ್ತಾ ಹೋದ್ರು, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ವಿಚಾರವನ್ನು ಹೇಳ್ತಾ ಹೋದ್ರು. ಅವರೆಲ್ಲರ ಬಾಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಹೈಕಮಾಂಡ್ ಅನ್ನು ಕೂಡ ಕರುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಏಕಾಏಕಿ ಇಷ್ಟು ದಿನ ಸುಮ್ಮದಿದ್ದಂತ ಯತೀಂದ್ರ ಅವರು ಈಗ ಏನ್ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ತಾರೆ, ನಮ್ಮ ತಂದೆಯ ಸಂಧ್ಯಾಕಾಲ ಅಂದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇದ್ದಾರೆ, ಈಗ ಆ ಸ್ಥಾನವನ್ನ ತುಂಬುವಂತ ನಾಯಕ ಯಾರಾದ್ರೂ ಇದ್ರೆ ಅದು ಕೇವಲ ಸತೀಶ್ ಜಾರಕಿಹೊಳಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಡಿಸಿಎಂ ಡಿಕೆ ಶಿವಕುಮಾರ್ ಈವರೆಗೂ ಕೂಡ ಅನೇಕ ಕನಸನ್ನ ಕಟ್ಟಿದ್ದಾರೆ. ಈಗಾಗಲೇ ಹಲವು ದೇವಸ್ಥಾನಗಳನ್ನ ಸುತ್ತುತ್ತಾ ಇದ್ದಾರೆ. ಹೋದ ಕಡೆಯಲ್ಲೆಲ್ಲ ಅವರಿಗೆ ದೇವಸ್ಥಾನದಲ್ಲಿ ಒಂದು ರೀತಿಯ ಪ್ರಸಾದನೋ ಅಥವಾ ಕಾಕತಾಳೀಯವೋ ಅವರಿಗೆ ಹೂಗಳು ಸಿಗ್ತಾ ಇದೆ. ಈ ರೀತಿಯಾದಂತ ಎಲ್ಲ ಘಟನೆಗಳು ನಡೀತಾ ಇದೆ. ಅಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ಅನೇಕರು ವಿಚಾರಗಳನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಯತೀಂದ್ರ ಅವರು ಏಕಾಏಕಿ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ತಾರೆ, ಅವರೇ ಆಗ್ಬೇಕು ಅನ್ನುವಂತ ನಿರ್ಧಾರ ಆಗಿದೆ ಅನ್ನುವಂತ ರೀತಿಯಲ್ಲಿ ಅವರ ಹೇಳಿಕೆ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಇದನ್ನ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದು ಕೂಡ ಬಹಳ ದೊಡ್ಡ ಮಟ್ಟದ ಕುತೂಹಲ ಇದೆ. ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ಸಂಪರ್ಕದಲ್ಲಿ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿಗೆ ತಣ್ಣೀರು ಎರಚಿದ್ರ ಹಾಗಾದ್ರೆ ಮುಖ್ಯಮಂತ್ರಿಗಳ ಪುತ್ರ. ಡಿಸಿಎಂ ಟೆಂಪಲ್ ರನ್ ಮಧ್ಯೆ ಬಿಗ್ ಬಾಂಬ್ ಸಿಡಿಸಲಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಯತೀಂದ್ರ ಹೇಳಿಕೆ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಹಲ್ಚಲ್ ಎಬ್ಬಿಸದೆ ಯತೀಂದ್ರ ಹೇಳಿಕೆ. ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅನ್ನೋ ಟ್ರಂಪ್ ಕಾರ್ಡ್ ಅನ್ನ ಮುಂದಿಟ್ಟಿದೆ ಸಿಎಂ ಟೀಮ್. ಕಾಂಗ್ರೆಸ್ನಲ್ಲಿ ಅಲ್ಲಿಗೆ ನವೆಂಬರ್ ಕ್ರಾಂತಿಯ ಹಲ್ಚಲ್ ಮುಂದುವರೆದಿದೆ. ಕ್ರಾಂತಿ ಬೆಂಕಿಗೆ ತುಪ್ಪ ಸುರಿದ್ರ ಯತೀಂದ್ರ ಅವರು ಅಹಿಂದ ದಾಳವನ್ನ ಉರುಳಿಸದೆ ಮುಖ್ಯಮಂತ್ರಿಗಳ ಪುತ್ರನ ಹೇಳಿಕೆ. ಅಹಿಂದ ನಾಯಕ ಸತೀಶ್ ಮುಖ್ಯಮಂತ್ರಿ ಪಟ್ಟಕ್ಕೆ ಉತ್ತರಾಧಿಕಾರಿನ. ಸತೀಶ್ ದಾಳ ಉರುಳಿಸಿ ಚೆಕ್ಮೇಟ್ ಇಟ್ರ ಸಿಎಂ. ಕುರ್ಚಿ ಕನಸು ಕಾಣ್ತಾ ಇರೋರಿಗೆ ಕೌಂಟರ್ ಕೊಟ್ರ ಸಿಎಂ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಯತೀಂದ್ರ ಅವರ ಈ ಹೇಳಿಕೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಇದ್ರು. ಚಂದ್ರಶೇಖರ್, ಪರಿಶ್ರಮಕ್ಕೆ ತಕ್ಕ ಫಲದ ನಿರೀಕ್ಷೆಯಲ್ಲಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಅಹಿಂದ ದಾಳವನ್ನ ಉರುಳಿಸುವ ಮೂಲಕ ಕೌಂಟರ್ ಕೊಟ್ಟ ಹಾಗಿದೆ ಸಿದ್ದರಾಮಯ್ಯನವರ ಬಣದ ಕಡೆಯಿಂದ. ಖಂಡಿತ ಅಸ್ಮಿತಾ, ಯಾಕಂತಂದ್ರೆ ಈಗಾಗಲೇ ಒಂದು ವಿಚಾರ ಸ್ಪಷ್ಟ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಬೆಂಗಳೂರು ರೌಂಡ್ಸ್ ಹೊಡೆಯುವಂತ ಸಂದರ್ಭದಲ್ಲಿ ಹೇಳಿದ್ರು, ಕಾಲ ಸನ್ನಿಹಿತವಾಗಿದೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಅಂತ. ಆದ್ರೆ ಅಹಿಂದ ದಾಳವನ್ನ ಯಾಕೆ ಉಳಿಸ್ತಾ ಇದ್ದಾರೆ ಅಂತ ವಿಚಾರವನ್ನ ನೋಡೋದಾದ್ರೆ, ನನ್ನ ತಂದೆ ಕೂಡ ಏನು ಅಲ್ಪಸಂಖ್ಯಾತ, ಹಿಂದುಳಿದ ಅಥವಾ ದಲಿತ ನಾಯಕರಾಗಿದ್ರು, ರಾಜ್ಯಕ್ಕೆ ಬಹಳ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ. ದೇವರಾಜ ಅರಸೋರ್ನ ಬಿಟ್ರೆ ನಮ್ಮ ತಂದೆ ಅಂತದ್ದೇ ಒಂದು ಮಹತ್ವದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮೈಸೂರು ಮಹಾರಾಜರಿಗಿಂತ ಒಂದೊಂದು ಕೈ ದೊಡ್ಡದಾಗಿ ಅಥವಾ ದೊಡ್ಡ ರೀತಿಯಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಇತ್ತೀಚಿನ ದಿನಗಳಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಪುತ್ರ ಹೇಳಿದಂತದ್ದು ಯತೀಂದ್ರ ಅವರು. ಸೊ ಅದೇ ಇಂಥ ವಿಚಾರಗಳು ಬಂದಾಗ, ಅಂದ್ರೆ ಪಕ್ಷದ ಆಂತರಿಕ ವಿಚಾರ ಅಥವಾ ಹೈಕಮಾಂಡ್ ನಿರ್ಧಾರ ಮಾಡಬೇಕಾದಂತ ವಿಚಾರಗಳನ್ನ ಯತೀಂದ್ರ ಅವರು ಎಳೆದು ತಂದಿರತಕ್ಕಂಥದ್ದು. ಸೊ ಅಂದ್ರೆ ಅಹಿಂದ ಟ್ರಂಪ್ ಕಾರ್ಡ್ ಮಾಡ್ಲಿ, ಆದ್ರೆ
ಆ ಪಕ್ಷದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಅಥವಾ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥ ವಿಚಾರವನ್ನ ಯತೀಂದ್ರ ಅವರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂದ್ರೆ ಕೇವಲ ಯತೀಂದ್ರ ಅವರು ಈ ಒಂದು ವಿಚಾರವನ್ನು ತಂದಿಲ್ಲ ಅಂದ್ರೆ ಅವರ ತಂದೆ ಅಥವಾ ಏನು ಆಪ್ತ ವಲಯದಲ್ಲಿ ಏನ್ ಚರ್ಚೆ ಆಗಿತ್ತೆ ಈ ಚರ್ಚೆಯನ್ನೇ ಯತೀಂದ್ರ ಅವರು ಈಗ ಈ ವಿಚಾರವನ್ನ ಪ್ರಸ್ತುತವನ್ನು ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಅಕ್ಟೋಬರ್ ಮುಗಿತಾ ಬಂದಿದೆ, ಕೇವಲ ಇನ್ನ 8-10 ದಿನ ಕಳೆದ್ರೆ ಅಕ್ಟೋಬರ್ ಮುಗಿಯುತ್ತೆ. ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಬಹಳ ದೊಡ್ಡ